ಸಮಾಜದ ಕಲಬುರಗಿ ಮಾಳಿ ಸಮಾಜದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಕುಪೇಂದ್ರ ಧೂಳೆಯವರು ಸತತವಾಗಿ ಮಾಳಿ ಸಮಾಜದಗೋಸ್ಕರವಾಗಿ ಸುಮಾರು 40 ವರ್ಷಗಳಿಂದಲೂ ಒಂದು ಸಂಘಟನೆಯಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಮಾಜದ ಒಂದು ಸವಲತ್ತಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಮೊದಲಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಮಾಳಿ ಸಮಾಜ ವಿಶೇಷವಾಗಿರ್ತಕ್ಕಂಥ ಅತಿ ಕಡು ಬಡತನ ಮತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ತೋಟಗಾರಿಕೆಯ ವೃತ್ತಿಯಲ್ಲಿ ಜೀವಿಸುವಂಥ ಜನಾಂಗ. ಇದು ವಿಶೇಷವಾಗಿರ್ತಕ್ಕಂಥ ಕಾಡು ಜನಾಂಗ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇವರು ತಮ್ಮ ಅಲ್ಪ ವೃತ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಕ್ಕಳ ಶಿಕ್ಷಣ ಆಗಲಿ ಅಥವಾ ಆರ್ಥಿಕ ದೃಷ್ಟಿಯಿಂದಾಗಲಿ ಅತಿ ಹಿಂದುಳಿದಿರ್ತಕ್ಕಂಥ ಒಂದು ಮಾಳಿ ಮಾಲ್ಗಾರ್ ಸಮಾಜ ಇರುವುದರಿಂದ ಈ ಮಾಳಿ ಮತ್ತು ಮಾಲ್ಗಾರ್ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂಥ ಸರ್ಕಾರದ ಒಂದು ಸೌಲಭ್ಯವನ್ನು ಕೊಡಿಸುವುದರಲ್ಲಿ ಹೆಜ್ಜೆಯನ್ನು ಇಟ್ಟಿರುವಂಥ ಕುಪೇಂದ್ರ ಧೂಳೆಯವರಿಗೆ ನಮ್ಮ ಕಲಬುರಗಿಯ ಜಿಲ್ಲೆಯ ವಿಶೇಷವಾಗಿರ್ತಕ್ಕಂಥ ಸಮಾಜ ಬಾಂಧವರಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಂದು ನಮ್ಮ ರಾಜ್ಯದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಪ್ರಿಯಾಂಕಾ ಖರ್ಗೆಯವರು ವಿಶೇಷವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವುದರಿಂದ ಅವರಿಗೆ ನಾವು ವಿನಂತಿ ಮಾಡ್ಕೋತಾ ಇದ್ವಿ. ಈಗಾಗಲೇ ನಮ್ಮ ಮಾಳಿ ಸಮಾಜದ ಒಂದು ಅಧಿವೇಶನವನ್ನು ಮುಗುಳ್ಕೋಟದಲ್ಲಿ ಸುಮಾರು 1.5 ಲಕ್ಷದಷ್ಟು ಜನಸಂಖ್ಯೆಯನ್ನು ಸೇರಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಆ ಸಮಾವೇಶದಲ್ಲಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮಗೆ ಆಶ್ವಾಸನೆಯನ್ನು ಕೊಟ್ಟು ನಿಗಮವನ್ನು ಸ್ಥಾಪಿಸ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಆ ನಿಗಮದ ಒಂದು ಘೋಷಣೆಯ ನಂತರ ಈ ಬಂದಿರತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಒಂದು ಮುಂದುವರಿಸಬೇಕು, ಅದನ್ನು ಬೆಳಕಿಗೆ ತಂದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮೆಲ್ಲ ಸಮಾಜದ ಬಾಂಧವರು ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಅಲ್ಲದೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಜನರಲ್ಲಿ ಅಂದರೆ ಮಾಳಿ ಮಾಲ್ಗಾರ್ ಸಮಾಜದಲ್ಲಿ ರಾಜಕೀಯವಾಗಲಿ ಅಥವಾ ಶೈಕ್ಷಣಿಕವಾಗಲಿ ಹಿಂದುಳಿದಿದೆ. ನಾವು ಒಂದು ಬೇಡಿಕೆಯನ್ನಿಟ್ಟಿದ್ದೀವಿ. ಇದು ನಮ್ಮದು 2A ಕೆಟಗರಿಯಲ್ಲಿ ಬರುವಂತಹ ಒಂದು ಸಮಾಜ ಅದು ST ಒಳಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯು ಸಹಿತ ಆ ಸಮಾವೇಶದಲ್ಲಿ ನಾವು ಇಟ್ಟಿದ್ವಿ. ಆ ಸಮಾವೇಶದ ನಂತರ BJP ಸರ್ಕಾರ ಪತನ ನಂತರ ಈಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಮುತುವರ್ಜಿ ವಹಿಸಿ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತದೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಆ ಭರವಸೆಯನ್ನು ಈಡೇರಿಸಬೇಕಾಗಿ ನಮ್ಮ ಸನ್ಮಾನ್ಯ ಸಚಿವರಿಗೂ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಜೈ ಕರ್ನಾಟಕ. ಶಿವಶರಣಪ್ಪ ಅಡಿಯಪ್ಪ ತೋಳ್ನೂರು. ನಮ್ಮದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದಲ್ಲಿ ನಾವು ವಾಸ ಮಾಡ್ತೀವಿ. ಆದರೆ ನಮ್ಮ ಜಿಲ್ಲಾದ್ಯಂತ ನಾವು ಕಾರ್ಯಪ್ರವೃತ್ತರಾಗಿ ಸಮಾಜ ಸೇವೆಗಾಗಿ ಮುಂದುವರಿತಾ ಇದ್ದೇವೆ. ಇದೊಂದು ಪತ್ರಿಕಾಗೋಷ್ಠಿಯನ್ನು ಇವತ್ತಿಂದ ಕರೆದಿದ್ದೇವೆ. ಕರ್ನಾಟಕ ಪ್ರದೇಶ ಮಾಳಿ ಮಾಲ್ಗಾರ್ ಸಮಾಜ ವತಿಯಿಂದ ಈ ಒಂದು ಕಾಂಗ್ರೆಸ್ನಿಂದ ಮಾತ್ರ ಮಾಳಿ ಮಾಲ್ಗಾರ್ ಅಭಿವೃದ್ಧಿ ಸಾಧ್ಯ. ಕುಪೇಂದ್ರ ಧೂಳೆ ಕರ್ನಾಟಕ ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಹೊಂದಿರುವ ಮಾಳಿ ಮಾಲ್ಗಾರ್ ಸಮಾಜದವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದು, ಇವರು ರಾಜ್ಯದ ಗುಡ್ಡಗಾಡುಗಳಲ್ಲಿ ವಾಸವಾಗಿ ಕೃಷಿಯನ್ನು ಮಾಡುತ್ತಿದ್ದು, ಇವರ ಅಭಿವೃದ್ಧಿಗೋಸ್ಕರ ಮಾಳಿ ಮಾಲ್ಗಾರ್ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಸರ್ಕಾರದ ಆದೇಶ ಸಂಖ್ಯೆ ಹಿಂದುಳಿದ ವರ್ಗ 93 BCA 2023 ಬೆಂಗಳೂರು ದಿನಾಂಕ 21/2/2023 ಹಿಂದುಳಿದ ವರ್ಗಗಳ ಮೀಸಲಾತಿಯ ಪಟ್ಟಿಯ ಕ್ರಮ ಸಂಖ್ಯೆ 40A Jವರೆಗೆ ಇರುವ ಮಾಳಿ ಮಾಲ್ಗಾರ್ ಜಾತಿಗೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿಯನ್ನು ಕಲ್ಪಿಸಲಾಗಿರುತ್ತದೆ. ಅನುಷ್ಠಾನಕ್ಕಾಗಿ ಆದೇಶವನ್ನು ಜಾರಿಗೆ ತಂದು 500 ಕೋಟಿ ಸಹಾಯಧನ ಮಂಜೂರು ಮಾಡಲು ಕರ್ನಾಟಕ ಮಾಳಿ ಮಾಲ್ಗಾರ್ ಸಮಾಜದ ಅಧ್ಯಕ್ಷರಾದ SD ಕುಮಾನಿ ಅವರ ನೇತೃತ್ವದಲ್ಲಿ ನಿಯೋಗ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಶ್ರೀ ಸಿದ್ದರಾಮಯ್ಯ, KPCC ಅಧ್ಯಕ್ಷರಾದ DK ಶಿವಕುಮಾರ್, ಶ್ರೀ ಪ್ರಿಯಾಂಕಾ ಖರ್ಗೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡಲಾಗಿದೆ. ಸರ್ಕಾರದ ಮುಗುಳ್ಕೋಟದಲ್ಲಿ ಒಂದು ಮಾಳಿ ಮಾಲ್ಗಾರ್ ಸಮಾಜ ಒಂದು ದೊಡ್ಡ ಸಮಾವೇಶ ಆಯೋಜಿಸಲಾಗಿತ್ತು. ಅದಕ್ಕೆ ಸುಮಾರು 1.5 ಲಕ್ಷ ಜನಸಂಖ್ಯೆ ನಮ್ಮ ಮಾಳಿ ಸಮಾಜ ಬಾಂಧವರೆಲ್ಲ ಆಗಮಿಸಿದ್ದರು. ಆ ಒಂದು ಸಮಾವೇಶದಲ್ಲಿ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಮಾಳಿ ಮಾಲ್ಗಾರ್ ಸಮಾಜಕ್ಕೆ ಒಂದು ನಿಗಮವನ್ನು ಘೋಷಣೆ ಮಾಡಿದ್ದಾರೆ. ಹಿಂದೆ ನಾವು ಸುಮಾರು 30-40 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಮಾಳಿ ಸಮಾಜಕ್ಕೆ ಒಂದು ನಿಗಮ ಮಾಡಬೇಕು,
ನಮ್ಮ ಹಿಂದುಳಿದ ಮಾಳಿ ಸಮಾಜ ಅಭಿವೃದ್ಧಿಗೆ ಶ್ರಮಿಕರು ಒಂದು ಅನುಕೂಲ ಆಗ್ತಂತೆ ಭಾಳಷ್ಟು ಸಲ ನಾವು ಎಲ್ಲ ಮುಖ್ಯಮಂತ್ರಿಗಳನ್ನು ಕೂಡ 30 ವರ್ಷದಿಂದ ಮನವಿ ಸಲ್ಲಿಸಿದ್ದೇವೆ. ಧರ್ಮಸಿಂಗ್ ಸಾಹೇಬರು ಆಳಂದಾಗ ನಾವೊಂದು ದೊಡ್ಡ ಸಮಾವೇಶ ಮಾಡಿದ್ದೇವೆ. ಅಲ್ಲಿ ಮುಖ್ಯಮಂತ್ರಿ ಇದ್ದರು, ಆವಾಗ ಕೂಡ ಅವ್ರಿಗೆ ಮನವಿ ಮಾಡಿದ್ದೇವೆ. ಖರ್ಗೆ ಸಾಹೇಬ್ರಿಗೆ ಮನವಿ ಮಾಡಿದ್ದೇವೆ. ರೇವನಾಯಕ್ ಅವರು ಮಿನಿಸ್ಟರ್ ಬಂದಿರು, ಎಲ್ಲರಿಗೂ ಕೂಡ ಮನವಿ ಮಾಡಿದ್ದೇವೆ. ಆದರೂ ಕೂಡ ನಮ್ಮ ಬಗ್ಗೆ ಯಾರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಬೊಮ್ಮಾಯಿ ಅವರು ಇದೊಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಮ್ಮ ಒಂದು ಮಾಳಿ ಮಾಲ್ಗಾರ್ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಆ ಒಂದು ನಿಗಮಕ್ಕೆ ಒಂದು ಇಂಪ್ಲಿಮೆಂಟೇಷನ್ ಮಾಡಿರೋದಿಲ್ಲ. ಈ ನಮ್ಮ ಸಂಘಟ ಒಂದು 5-6 ನಿಗಮ ಕೂಡ ಗಾಣಿಗೆರದು ಅವು ಒಂದು 5-6 ನಿಗಮ ಘೋಷಣೆ ಮಾಡಿದ್ದಾರೆ. ಇವು ಯಾವುದು ಕೂಡ ಅವರು ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಅವಾಗೆ ಬಜೆಟ್ ಇಂಪ್ಲಿಮೆಂಟೇಷನ್ ಮಾಡಿ ನೋಟಿಫಿಕೇಷನ್ ಆಗಿತ್ತಂದ್ರೆ ಇದೇನು ಪ್ರಾಬ್ಲಮ್ ಇರ್ತಿಲ್ಲ. ಈಗ ಅದು ನೋಟಿಫಿಕೇಷನ್ ಅದು ನಿಗಮ ಅಷ್ಟೇ ಆಗಿದೆ, ಅದಕ್ಕೆ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಇದ್ರ ಬಗ್ಗೆ ನಾವು ಅದು ಏನು ತಿಳ್ಕೊಂಡ್ರು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಅವರು BJP ಅವ್ರು ಮಾಡ್ರೆ ನಾವು ಮಾಡಿದ್ರೆ ಅವ್ರಿಗೇನೋ ಕ್ರೆಡಿಟ್ ಹೋಗ್ತೋ ಬಿಡ್ತೋ ಅನ್ನುವಂಥ ಉದ್ದೇಶದಿಂದ ಮಾಡಿಲ್ಲೋ ಗೊತ್ತಿಲ್ಲ. ಆದರೂ ಕೂಡ ನಾವು ಸನ್ಮಾನ್ಯ ಖರ್ಗೆ ಸಾಹೇಬ್ ಸಂಗಟ ನಾವು 26ನೇ ಜನವರಿ ಬೆಂಗಳೂರಿನಲ್ಲಿ 1.5 ಗಂಟೆ ಮಾತಾಡಿದ್ನ ಖರ್ಗೆ ಸಾಹೇಬ್ ಸಂಗಟ. ಇದು ಏನಾರ ಮಾಡಬೇಕು, ಎಲ್ಲಿದು ಆರ್ಡ್ರ್ ಕಾಪಿ ಅಂತಂದರು. ಇಲ್ಲಿ ತೆಳಗೆ ಹಚ್ಚಿದತ್ತಂದ. ಆಯಿತು, ನಾ ಶರಣ್ ಪ್ರಕಾಶಿಗೆ ಹೇಳಿ ಇದಕ್ಕೆ ಕ್ಯಾಬಿನೆಟ್ದು ಇಟ್ಟು, ಯಾಕಂದ್ರೆ ಇದು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಕ್ಯಾಬಿನೆಟ್ ಮೀಟಿಂಗ್ ಇಡಬೇಕು, ಅಲ್ಲಿ ಬಜೆಟ್ ಇಡಬೇಕು, ಅಲ್ಲಿ ಒಂದು ನಮಗೆ ಮುಂದೆ ಆಫೀಸ್ ನೋಡಬೇಕು, ಅಲ್ಲಿ ಒಂದು MD ಪ್ರಪೋಸಲ್ ಮಾಡಬೇಕು, ಆವಾಗ ಇದು ಜಾರಿಗೆ ಬರ್ತದೆ. ಇವೆಲ್ಲ ಮಾಡ್ಬೇಕಂತೇಳಿ ನಾವೆಲ್ಲ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ನಾವು ಭೇಟಿ ಆಗ್ತಾಯಿದ್ದೆವು, ನಮ್ಮ ಮನೆಗೆ ಕೊಡ್ತಾಯಿದ್ದೆವು. ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಲೆಕ್ಷನ್ ಆದ ಬಳಿಕ ಇದ್ರ ಬಗ್ಗೆ ಸೂಕ್ತ ಕೈಗೊಳ್ತೀವಿ ಅಂತೇಳಿ ಖರ್ಗೆ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಸಲಕ ನಮ್ಮ ಮಾಳಿ ಮಾಲ್ಗಾರ್ ಸಮಾಜದ ಸುಮಾರು 40 ಲಕ್ಷ ಜನಸಂಖ್ಯೆ ಈಗ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿಕೆಸಿಂದ ನಾವು ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ತಿದ್ವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.